ಆಲ್ರೆಡಿ ರೆಡಿ ಇದೆ. ಸೊ ಬೇಯ್ತಾ ಇದೆ. ಆ ಥರ ಕಾಣಿಸ್ತಾ ಇದೆ. ಬರೀ ಧನಿಯಾ ಪೌಡ್ರ್ ನಾನು ಹಾಕ್ಸಲ್ಲ, ಅದ್ರ ಜೊತೆಗೆ ಅರಿಶಿನ ಕೊಂಬು ಕೂಡ ಮಿಕ್ಸ್ ಮಾಡಿ ನಾನು ಒಣಗಿಸಿ ಅದನ್ನು ಹುರಿದು ಅದನ್ನು ತೊಗೊಂಡೋಗಿ ನಾನೇ ಹಾಕಿಸ್ಕೊಂಡು ಬಂದೆ ಮಿಷಿನ್ಗೆ. ಎಲ್ಲೋದ್ನೋ ಎಲ್ಲೋ ನೋಡು, ಎಲ್ಲೋ ಕದ್ದಿಕ್ಕಣೋ ನೋಡು ಕಳ್ಳ, ಎಲ್ಲಿ ಕದ್ದಿಕ್ಕಣವನೇ. ಗಸಗಸೆ ನೇಮ್ಗಳು ಸಡನ್ನಾಗಿ ನೆನಪೇ ಆಗಲ್ವೇ ಹಾಳಾದ ಹಿಂಗೆ ವೀಡಿಯೋ ಮಾಡಬೇಕಾದ್ರೆ. ಆ್ಯಕ್ಚುಲಿ ಇಲ್ಲಿ ನಾಟಿದು ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಚೆನ್ನಾಗಿ ಉಜ್ಜಿ ಕೈಕಲ್ಲು ಚೆನ್ನಾಗಿ ಸ್ನಾನ ಮಾಡ್ಸಮ್ಮ. ಕಾಲ ಕೈಯ ಮುರಿದ್ಬಿಟ್ಟೆ ಆಮೇಲೆ ಒಂದ ಅಷ್ಟು ಈ ಥರ ಇದಿದೆ ದೋಸೆ ಇನ್ಸ್ಟೆಂಟ್ ಮಿಕ್ಸು ಇವೆಲ್ಲ 15 ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತೇಳಿ ಈ ಥರ ಒಂದು ಹೆಲ್ತ್ ಮಿಕ್ಸ್ಗಳನ್ನ ಕೊಟ್ಟಿರೋವಂಥದ್ದು ಗಿಫ್ಟ್ ಐಟಮಲ್ಲಿ. ಏಯ್ ಗುಂಡ ಮರಿ, ಯಾಕಪ್ಪ ನೀನು ಬಟ್ಟೆ ಹಾಕೊಂಡಿಲ್ವಾ? ಸುಮ್ಮನೆ ಸ್ನಾನ ಮಾಡಿಸೋ. ಏನು ನಿನ್ನ ಚಡ್ಡಿಯನ್ನು ಕಾಣಿಸ್ತಾನೆ ಇಲ್ಲ, ನೀನು ಅಡ್ಡಮ್ಮ ಗೋಡೆ ಐತೆ. ಗುಂಡು ಮರಿ, ಗುಂಡು ಸ್ನಾನ ಮಾಡಿಸ್ತಾವನಾ? ಗುಂಡ ಗುಂಡ ಚೆನ್ನಾಗಿ ಉಜ್ಜಿ ಕೈಕಲ್ಲು ಚೆನ್ನಾಗಿ ಸ್ನಾನ ಮಾಡ್ಸಮ್ಮ. ಕಾಲ ಕೈಯ ಮುರಿದ್ಬಿಟ್ಟೆ ಆಮೇಲೆ ಒಂದ ಅವನಿಗೆಲ್ಲ ನೀರು ಇದಾದ್ಮೇಲೆ ಬಕೆಟ್ ಮತ್ತೆ ತೊಳೆದ್ಬಿಟ್ಟು ಜಗ್ಗು ಬಕೆಟು ಎಲ್ಲನೂ ಆಮೇಲೆ ಸ್ನಾನ ಮಾಡ್ಕೊ ನೀನು. ಹಾಂ ಒರೆಸು ಒಣಗಿಕೊಳ್ಳಿ. ಅವನು ಕಣ್ಣನ ಮಗ ತಗೊಂಬಂದು ಸ್ನಾನ ಮಾಡ್ಸವನೆ. ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇದನ್ನ ಹಾಕೊಂಡು ಅಂತ ಬೈಕತ್ತವನೆ ಗುಂಡ. ಅಲ್ಲ ಸ್ಟೈಲಾಗಿ ಟ್ಯಾಗ್ ಹಾಕೋಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗೋದು ಬಿಟ್ಟು ಸ್ನಾನ ಕರ್ಕೊಂಡು ಬಂದವನೆ ಅಂತ ಬೈಕತ್ತವನೆ. ಇವನು ನೀನು ಸ್ನಾನ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದರೂ ಅವನಿಗೆ ಮಾತ್ರ ಚೆನ್ನಾಗಿ ತಿಕ್ತಿದ್ಯಲ್ವಾ? ಹಾಂ ಹ್ಞೂ ಅಂತೀಯ ಬೇರೆ. ತಿಕ್ಕ ಮಕ್ಕ ಎಲ್ಲ ತಿಕ್ಕು ಚೆನ್ನಾಗಿನ್ನ. ನೀರೋ ಬರೋ ಕೂದಲೆಲ್ಲ ಉದ್ರಕೊಂಡು ಹೋಯ್ತವೆ ಗುಂಡಾಣವಂಗೆ. ಅಜ್ಜಿ ಅಲ್ಲಪ್ಪ, ಅದು ಗುಂಡ ತಾತ ಆಗೋದು. ಗುಂಡ ಫೀಮೇಲ್ ಅಲ್ಲ, ಮೇಲು. ಅವ್ನು ಕತ್ತಿಂದ ಎಡೆ ಒರೆಸು, ಅಲ್ಲೇ ಒಣಗಲ್ಲ ಬೇಗ. ಅಲ್ಲೆಲ್ಲ ನೀಟಾಗಿ ಒರೆಸಿ ಆಮೇಲೆ ಬಿಡೋ ಅವನ್ನ ಒಣಕೊಳ್ಳಿ. ಅವನು ಪೂರ್ತಿ ನೀಟಾಗಿ ಉಜ್ಬಿಟ್ಬಿಡೋ. ಹಂಗೆ ಬಿಡೋ ಬದಲು ಟ್ಯಾಗೆ ಬಿಚ್ಚಿಬಿಡು. ಟ್ಯಾಗ್ನ ಈಚೆಗೆ ತಂದು ಇಲ್ಲ ನೇತಕ್ಕೆ ಒಣಕೊಳ್ಳಿ ಟ್ಯಾಗ್. ಅವಳು ಬಿಟ್ಟ ತಕ್ಷಣ ಎಲ್ಗೆಲ್ಲ ಕೂಡ ಹೋಯ್ತವನೆ ಎದ್ದಕೊಂಡು. ಸ್ಟಾಪ್. ಸರಿಯಾಗಿ ಉಜ್ಜಿಲ್ಲ ನೋಡು ಅವನಿಗೆ. ಪರ್ಸ ಸರಿಯಾಗಿ ಹೋಗಿಲ್ಲ ಅವನಿಗೆ. ಗುಂಡ ಬಾಯ್ಲಿ. ಉಜ್ಬಾರ ತಗೊಂಬಂದು. ಪಾಪ ಚಳಿ ಆಯ್ತಾಯ್ತು ಅವನಿಗೆ. ಗುಂಡು ಉಜ್ಜಿಸ್ಕೊಳಮ್ಮ ಚೆನ್ನಾಗಿ. ಟವಲ್ ತಗೋಬಾರ ಫಸ್ಟು. ಎಲ್ಲಿ ಉಜ್ಜಬೇಕು ಅಂದ್ರೆ ಏನಂತ ಹೇಳೋಣ. ಭಯ ಆಗ್ಬಿಟ್ಟದ ಅವನಿಗೆ. ಇನ್ನೊಂದ್ಸರಿ ಸ್ನಾನ ಮಾಡಿಸ್ಬಿಡ್ತಾನೆ. ಅಯ್ಯೋ ಓಡಕ್ತವನು ಓಡೋದು.
ಬಿಡು ತಣ್ಣಗಾಗತ್ತೆ ಒಂದು ಸ್ವಲ್ಪ ಹೊತ್ತು. ಬಾಯ್ ಬಾಯ್. ಸಣ್ಣಗಾಗ್ಬಿಟ್ಟವನು, ಉದ್ದ ಬೆಳೀತಾ 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 ಗುಂಡ ಸಣ್ಣ ಆಗ್ಬಿಟ್ಟವನು. ಏನು ಮಾಡೋದು? ಮಿಕ್ಸಿ ಸಖತ್ತು ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಪಾತ್ರೆ ತೊಗೊಂಡಾದ್ಮೇಲೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಮಿಕ್ಸಿನ ಚೆನ್ನಾಗಿ ಉಜ್ಜಿ ಒರೆಸ್ತಾ ಇದ್ದೀನಿ. ಅವತ್ತು ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡೋಕ್ಕೆ ಹೋಗ್ಬಿಟ್ಟು ಮಿಕ್ಸಿ ಎಲ್ಲ ಹಾಳಾಗ್ಬಿಡ್ತು, ಸಖತ್ತು ಗಲೀಜಾಗಿತ್ತು. ಸೊ ಅದಕ್ಕೆ ಇವತ್ತು ಸೋಪು ಸ್ವಲ್ಪ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತೀನಿ. ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಒಂದು 3 ರಿಂದ 4 ಆಲೂಗಡ್ಡೆ ಇದ್ದವು, ಹಾಗಾಗಿ ಬೇಯಿಸೋಕೆ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ. ಹಲೋ, ಗುಡ್ ಮಾರ್ನಿಂಗ್. ದಿನಗಳಿಂದ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ. ಆ್ಯಕ್ಚುಲಿ ಆ ಪ್ರಶ್ನೆಗೆ ಇವತ್ತು ಆನ್ಸರ್ ಮಾಡಲೇಬೇಕು ಅಂತ ಹೇಳಿ ಬಂದಿರೋವಂಥದ್ದು. ಆ್ಯಕ್ಚುಲಿ ಆ ಪ್ರಶ್ನೆ ಏನು ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ. ಸೊ ಆ ಕ್ವಶನ್ನು ರಿಪೀಟೆಡ್ ಕ್ವಶನ್ ಬಂದಿದೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇರೋವಂಥದ್ದು. ಕೆಲವೊಂದು ಬ್ಯಾಡ್ ಕಮೆಂಟ್ ನಾನು ನೋಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಪರ್ಸ್ನಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀವಿ ಅಂತ. ಅಂಥವ್ರು ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ನೀವು ತಿಳ್ಕೊಳ್ಳಿ, ಇವಾಗ ಸ್ಪೈನ್ ಇಂಜುರಿ ಅನ್ನೋದು ಎಷ್ಟು ಕಷ್ಟದ ಲೈಫು ಅಂತ. ಕೆಲವೊಬ್ರು ಹೇಳಿದಾರೆ ನನಗೆ, ನಿನ್ನ ಗಂಡನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ನಿನ್ನ ಲೈಫ್ನ ಈ ಥರ ಮಾಡ್ಕೊಂಡಿದ್ಯಾ ಅಂತ. ನನಗೆ ಯಾರೆಲ್ಲ ಹೇಳಿದ್ದಾರೆ ಮತ್ತು ಕೆಟ್ಟದಾಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ವಿಡಿಯೋ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಕೋಟಿ ಕೊಟ್ಟರು ನಮ್ಮ ಥರ ಲೈಫ್ನ ಮಾಡೋದಕ್ಕೆ ರೆಡಿ ಇದ್ದೀರಾ? ಒಂದು ಕಮೆಂಟ್ ಹಾಕಿ ಬಂದು. ಯಾರೆಲ್ಲ ಬೇಕು ಅಂತ ತಿರ್ಚಿ ಮಡ್ಚಿ ಏನೇನೋ ಮಾಡಿ ಕಮೆಂಟ್ಗಳನ್ನ ಹಾಕ್ಬಿಟ್ಟು ನೋಯಿಸ್ಬೇಕು ಅಂತ ಕಾಯ್ಕೊಂಡಿರ್ತೀರಲ್ಲ, ನೀವುಗಳು ಸ್ಪೈನ್ ಇಂಜುರಿ ಆಗಿ ಈ ಥರ ಒಂದು ಲೈಫ್ನ ಮಾಡಿ ತೋರಿಸ್ತೀರಾ ಅಂತ ನನಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತು ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 500 ಗ್ರಾಮ್ ಚಿಕನ್ ತರಿಸಿದ್ದೀನಿ. ಸೊ ಅದಕ್ಕೆ ನಾನಿವಾಗ ಗಸಗಸೆ, ನೇಮ್ಗಳು ಸಡನ್ನಾಗಿ ನೆನಪೇ ಆಗಲ್ವೇ, ಸೊ ಹಾಳಾದ ಹಿಂಗೆ ವೀಡಿಯೋ ಮಾಡಬೇಕಾದ್ರೆ. ಆ್ಯಕ್ಚುಲಿ ಇಲ್ಲಿ ನಾಟಿದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸಿಪ್ಪೆಯನ್ನು ತೆಗ್ದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಶುಂಠಿದು ಅಷ್ಟೇ ಸಿಪ್ಪೆ ತೆಗ್ದಿಲ್ಲ, ಬಟ್ ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ಸೊ ಅರಿಶಿನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಗಸಗಸೆ, ಕಡಲೆ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇವಾಗ ನಾವು ಪುದೀನ, ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೀನಿ. 2 ಸಣ್ಣ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇವೆರಡೂ ಹಾಕುವಂಥದ್ದು. ಸೊ ನಾವು ಇದಕ್ಕೆ ಒಂದು 2 ಕಾಳು ಲವಂಗ ಮತ್ತು ಒಂದು ಚಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದೊಂದು ಹಾಕಿರಲಿಲ್ಲ. ಸೊ ಇಷ್ಟೇ ಚಿಕನಿಗೆ ಹಾಕುವಂಥ ಐಟಮು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ರುಬ್ಬಿ ಒಗ್ಗರಣೆಗೆ ಚಿಕನ್ ಜೊತೆ ಹಾಕುವಂಥದ್ದು. ಎಲ್ಲೋ ನೋಡು, ಎಲ್ಲೋ ಕದ್ದಿಕಣೋ ನೋಡು, ಕಳ್ಳ ಎಲ್ಲಿ ಕದ್ದಿಕಣವನೇ? ಓಡೋಗ್ಬಿಟ್ಟ ಕಳ್ಳ, ಮಂಚದೊಡೆ ಓಡೋಗ್ಬಿಟ್ಟ, ಮಂಚದೊಡೆ ಕದಿಕಣವ್ ಎಲ್ಲಿ ಕದಿಕಣವ್ ನೋಡು. ಏ ಬೋಲೆ ಬುದ್ಧಿ ನನ್ನ ಮಗನಿಗೆ. ಅಡುಗೆ ಮನೆ ಕದಿಕ ಬೈಲಿ, ಅಡುಗೆ ಮನೆ ಕದಿಕವು ಉಂಡ ಬೈಲಿ. ಎಲ್ಲೋ ಕದ್ದಿಕೊಂಬಿಟ್ಟವ್ ನೋಡು, ಎಲ್ಲಿ ಕದ್ದಿಕಣವ್ ನೋಡು. ಎಲ್ಲದ ಪೂರ್ವಿ? ಎಲ್ಲದ ನೋಡು, ಅಣ್ಣ ಎಲ್ಲದ? ಎಲ್ಲವನೇ? ಅಡುಗೆ ಮನೆ ಅಂತ ಗೊತ್ತಾಗ್ಬಿಡ್ತಾ? ಕಳ್ಳ ಅಲ್ಲೇ ನೋಡ್ತಾನೆ, ನೋಡ್ಬಿಟ್ಟ ಕಣೋ ನೀನು. ಎಲ್ಲೋದ ನೋಡೋಗು, ನೋಡೋಗ ಎಲ್ಲೋದ? ಓಡ್ಬಿಟ್ಟ. ಓಡೋಗ್ಬಿಡು ಆಚೆ. ನೋಡ್ಬಿಟ್ಟ ಕಳ್ಳ, ಎಲ್ಲ ಗೊತ್ತಾಯ್ತದ ಅವನಿಗೆ. ಹುಡುಗ ಅಯ್ಯೋ ಬಂದ್ಬಿಟ್ಟ ಕಣ, ಹಿಂದೆ ಬಂದ್ಬಿಟ್ಟ ಕಳ್ಳ. ನಮಗೆ ಗೊತ್ತಾಗ್ಬಿಡ್ದು. ಎಲ್ಲೋದು
ಬಂದ ಹಿಂದಿನ ಬಂದ್ಬಿಡ್ತಾನೆ ಕಣೋ, ಗೊತ್ತಾಗ್ಬಿಡ್ತದೆ ಅವನಿಗೆ. ನೀನು ಆಚೆ ಹೋದ್ರೆ ಗೊತ್ತಾಗ್ಬಿಡ್ತದೆ ಅವನಿಗೆ. ಟಣಕ್ಕಂತ ಓಡೋಗ್ಬಿಡ್ತಾನೆ ಕಣ. ತಕ್ಕೊಂಡ್ ಬತ್ತವನೆ. ಗೊತ್ತಾಗ್ಬಿಡ್ತಾವನಿಗೆ. ಲೇ ನೀನ್ ಡೋರ್ ಹಾಕ್ತಿರೋ ಹೋದ್ರೆ ಗೊತ್ತಾಗಲ್ವೇನೋ ಅವನಿಗೆ. ಅಲ್ಲೋಗಿಲ್ಲ ಬಾರಮ್ಮ, ಅಲ್ಲೋಗಿಲ್ಲ ಬಾ. ಅಡುಗೆ ಮನೇಲಿ ಅವ್ನು ನೋಡು. ಗುಂಡ ಅಡುಗೆ ಮನೇಲಿ ಅವ್ನು ಬರ ಇಲ್ಲಿ. ಗುಂಡ ಹೈ ಬರ ಇಲ್ಲಿ. ಗುಂಡ ಅಡುಗೆ ಮನೇಲಿ ಅವ್ನು ನೋಡಿ, ಇಲ್ಲಿ ಅಡುಗೆ ಮನೇಲಿ. ಅವಳ ಆಚೆ ಹೋಯ್ತಾನೆ. ಐ ಬೈಲ್ ಗೊತ್ತಾಗ್ಬಿಡ್ತದ ಅವನಿಗೆ. ಗುಂಡು ಕಳ್ಳ ಓಡ್ಬಿಡ್ತಾನೆ. ಅವಾಗೆ ಮಸಾಲಕ್ಕೆ ಹಾಕೊಂಡಿರೋವಂಥ ಐಟಮ್ಸ್ನೆಲ್ಲ ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಧನ್ಯ ಪೌಡ್ರು, ನಾನೇ ಮಾಡಿಸಿರೋಂಥ ಧನ್ಯ ಪೌಡ್ರು. ಆ್ಯಕ್ಚುಲಿ ಅದು ಧನ್ಯ ಪೌಡ್ರಿಗೆ ನಾನು ಬ್ಯಾಡಗೆ ಮೆಣ್ಸಿಕಾಯಿ ಮತ್ತು ನಾರ್ಮಲ್ ಖಾರದ ಮೆಣ್ಸಿಕಾಯಿ ಕೂಡ ಯೂಸ್ ಮಾಡಿ ಕಲರ್ ಆ ಥರ ಕಾಣಿಸ್ತಾ ಇದೆ. ಬರೀ ಧನಿಯಾ ಪೌಡ್ರು ನಾನು ಹಾಕ್ಸಲ್ಲ. ಅದ್ರ ಜೊತೆಗೆ ಅರಿಶಿನ ಕೊಂಬು ಕೂಡ ಮಿಕ್ಸ್ ಮಾಡಿ ನಾನು ಒಣಗಿಸಿ ಅದನ್ನು ಹುರಿದು ಅದನ್ನು ತೊಗೊಂಡೋಗಿ ನಾನೇ ಹಾಕಿಸ್ಕೊಂಡು ಬಂದೆ ಮಿಷಿನ್ಗೆ. ಸೊ ಹಂಗಾಗಿ ಈ ಥರ ಕಲರ್ ಇದೆ. ಮನೇಲೇ ಧನಿಯಾ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ರೆಶ್ಶಾಗೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಾವುಗಳಾದರೆ. ಬೇರೆ ಹೊರಗಡೆಯಿಂದ ತರೋ ಅಂಥ ಪ್ರಾಡಕ್ಟು ಇಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ಆದಷ್ಟು ಧನಿಯಾ ಪೌಡ್ರುಗಳು, ಸಾಂಬಾರು ಪೌಡ್ರುಗಳು ಮತ್ತು ಕೆಲವೊಂದು ಪೌಡರ್ಗಳನ್ನ ಮನೇಲೇ ಮಾಡ್ಕೊಂಡ್ರೆ ತುಂಬ ಬೆಟರು. ನಾನು ಒಣಮೆಣ್ಸಿಕಾಯಿ ಪೌಡ್ರು ಕೂಡ ಮಾಡ್ಕೊಂಡಿದ್ದೀನಿ. ನಾನು ವೀಲ್ ಚೇರಲ್ಲಿದ್ದರೂ ಪರವಾಗಿಲ್ಲ, ಕೆಲವೊಂದನ್ನು ನಾನು ಈ ಥರ ಮೇಂಟೈನ್ ಮಾಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ವರ್ತು ಇದೆ ಒಂದು ಕಡೆ, ಹೈಜಿನಿಕ್ಕಾಗಿ ನಮಗೆ ಬೇಕಾಗಿರೋ ರೀತಿಲಿ ನಾವು ಸಾಂಬಾರು ಪೌಡ್ರುಗಳನ್ನ ಮಾಡಿಟ್ಕೋಬೋದು. ಸೊ ಆದಷ್ಟು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಫುಡ್ಡಾಗಲಿ ಬೇರೆ ಐಟಮ್ಸ್ಗಳ ತಂದು ಮನೇಲಿ ಪೌಡ್ರುಗಳು ಈ ಥರ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ. ಆಮೇಲೆ ಫಸ್ಟ್ ಟೈಮ್ ನಾನು ಸಣ್ಣ ಈರುಳ್ಳಿನ ಯೂಸ್ ಮಾಡಿರೋವಂಥದ್ದು. ಯಾಕಂದರೆ ಇವತ್ತಿನವರೆಗೂ ನಾಟಿ ಈರುಳ್ಳಿ ನಾನು ಯೂಸ್ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ನೋಡೋಣ ಚಿಕನ್ನಿಗೆ ಯಾವ ಥರ ಬರುತ್ತೆ ಅಂತ. ಖಾರ ರುಬ್ಬವಾಗಲೇ ಅದ್ರ ಅರೋಮಾ ಬರ್ತಾಯಿತ್ತು, ಒಂಥರ ಚೆನ್ನಾಗಿರ್ತಾಯಿತ್ತು. ಅಷ್ಟು ಚೆನ್ನಾಗಿದೆ ಸಣ್ಣ ಈರುಳ್ಳಿ. ಅಂದರೆ ಅದನ್ನ ಹಾಕಿದ್ರೆ ಚಿಕನ್ಗೆಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಟ್ರೈಯೇ ಮಾಡಿಲ್ಲ ನೋಡಿ, ಇವತ್ತೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಚಿಕನ್ ರೆಸಿಪಿ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಚಪಾತಿ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಈಗ ಆಲ್ರೆಡಿ ರೆಡಿ ಇದೆ. ಸೊ ಬೇಯ್ತಾ ಇದೆ. ಗ್ರೇವಿ ರೆಡಿ ಇದೆ. ಇವತ್ತೊಂದು ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಚಿಕನ್ ಗ್ರೇವಿ. ಸೊ ಗಟ್ಟಿಗೆ ಮಾಡಿದೆ, ನಾಳೆ ಗುರುವಾರ ಮತ್ತು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಪರವಾಗಿಲ್ಲ. 500 ಗ್ರಾಮ್ಗೆ ಎಷ್ಟೊಂದು ಚಿಕನ್ ಬಂದಿದೆ ನೋಡಿ. ಇದರಲ್ಲಿ ನಮ್ಮ ಗುಂಡಿಗೆ ಒಂದಿಷ್ಟು, ಪೂರಿಗೆ ಒಂದು 2 ಪೀಸ್ ಹಾಕ್ತೀನಿ. ಅವ್ನು ತಿನ್ನೋದಿಲ್ಲ, ಆದರೂ ಬಲವಂತ ಮಾಡಿ ತಿನ್ನು ಅಂತ ಹಾಕ್ತೀನಿ 3 ಪೀಸು. ಅದ್ರ ಜೊತೆಗೆ ನಾನು ಸ್ವಲ್ಪ ತಿನ್ಕೊಳ್ತೀನಿ. ಇನ್ನು ಮಿಕ್ಕಿದೆಲ್ಲ ಗುಂಡನ ಪಾಲು ಅಷ್ಟೇ. ನೋಡಿ ಅಡುಗೆ ಮನೆ ಹೆಂಗಿದೈತೆ.
ಅಡುಗೆ ಮಾಡಿದ್ದೆಲ್ಲ ಮುಗೀತು, ಊಟ ಮಾಡಬೇಕು. ಅಷ್ಟರಲ್ಲಿ ಪಾತ್ರೆ ತೊಳ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಒಂದಷ್ಟು ಪಾತ್ರೆ ಬಿದ್ದಿದ್ದಾವೆ. ಮಕ್ಕ ಹೋಗ್ತಾ ಇದ್ದ ಯಾಕಲೆ ಯಾಕೆ ಬರೀ ನಾನ್ ವೆಜ್ ಹಾಕ್ತೇನೆ, ಬರೀ ಗ್ರೇವಿ ಒಳಗಡೆ ಅನ್ನ ಹಾಕೋಣ ಅಂತ ತಿಂದಿಲ್ಲ ನೀನು. ಅನ್ನ ಹಾಕಿರೋದು ಯಾರಿಗೆ ಹಾಕಿರೋದು? ಮಮ್ಮಿ ನಾನ್ ವೆಜ್ ಕೊಡ್ತಾಳೆ ಅಂತ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಮಮ್ಮಿ ಮಾತ್ರ ನಾನ್ ವೆಜ್ ಕೊಡೋದು ಅಂತ ಗೊತ್ತಾ ನಿಮ್ಗೆ? ಈಗ ಟಿಕ್ಕಾಡಿ ಹೊಡೆದ್ಬಿಟ್ಟ. ಉಂಡು ಯಾಕೆ ಮರಪ್ಪ ಪೀಸ್ ಬೇಕಾ? ಪೀಸು ಒಲೆ ಮಗ, ನೀನು ನಾನ್ ವೆಜ್ ಮಾಡಿದ್ದೀನಿ ಅಡುಗೆ ಮನೆ ಬಿಟ್ಟು ಹೋಗಲ್ಲ. ಅದರಿಂದ ಆ್ಯಂಕ್ಲೆಟ್ಸ್ ಎಲ್ಲ ಮಾಡಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಮಾಡಿದ್ದಿದ್ದು. ಆವಾಗ ಸ್ವಲ್ಪ ಹ್ಯಾಂಡ್ಮೇಡ್ಸು ಮಾಡಿದ್ದೆ, ಬಟ್ ಇವಾಗೆಲ್ಲ ಖಾಲಿ ಆಗಿರೋದ್ರಿಂದ ತುಂಬ ಜನ ಬಂದವರೆಲ್ಲ ಸ್ಟಾಲಲ್ಲಿ ಆ್ಯಂಕ್ಲೆಟ್ಸ್ ಬೇಕಿತ್ತು ಹ್ಯಾಂಡ್ಮೇಡು ಅಂತ ಕೇಳಿದ್ದಾರೆ. ಹಾಗಾಗಿ ಒಂದಷ್ಟು ಆ್ಯಂಕ್ಲೆಟ್ಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಗೋಲ್ಡನಲ್ಲೇ ಮಾಡಿದೆ. ಸೊ 5-6 ಮೊದಲೇ ರೆಡಿ ಇದ್ದವು. ಇವಾಗ ಒಂದು 5-6 ಮಾಡಿ ಟೋಟಲ್ 12 ಆಯಿತು ಇವಾಗ. ಸೊ 12 ಆಗಿದೆ ರೆಡಿಯಾಗಿರೋವಂಥದ್ದು. ಇದಕ್ಕೆಲ್ಲ ಚೇನ್ಸ್ ಎಲ್ಲ ಹಾಕಿದ್ದಾಯಿತು. ಸೈಡಲ್ಲಿ ಎಕ್ಸ್ಟ್ರಾ ದಪ್ಪ ಇರೋರಿಗೆ, ಅಂದರೆ ದಪ್ಪ ಕಾಲಿರೋರಿಗೆಲ್ಲ ಅಡ್ಜಸ್ಟ್ಮೆಂಟ್ ಚೈನ್ಸ್ ಎಲ್ಲ ಹಾಕಿದ್ದೀನಿ. ಸೊ ಈ ಸಾರಿ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದೀನಿ. ಬಟ್ ಇದೆಲ್ಲ ಗೋಲ್ಡ್ದು, ಬಟ್ ಸಿಲ್ವರ್ದು ಒಂದಷ್ಟು ಐಟಮ್ಸು ಅಲ್ಲಿದೆ. ಬಟ್ ಸಿಲ್ವರ್ದು ಐಟಮ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಫಿಶ್ ಹುಕ್ಕು ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಮಾರ್ಕೆಟ್ಗೆ ಹೋದಾಗ ಒಂದು ಸ್ವಲ್ಪ ಫಿಶ್ ಹುಕ್ ತರಬೇಕು. ಅದಕ್ಕೆ ಸಿಲ್ವರ್ದು ಮಾಡಿಲ್ಲ, ಬರೀ ಗೋಲ್ಡೇ ಮಾಡಿದ್ದೀನಿ. ಮತ್ತು ಸಿಲ್ವರ್ ಕಲರ್ದು ಈ ಥರ ಚೇನ್ಸ್ ಕೂಡ ತರಬೇಕು, ಚೇನ್ಸ್ ಇಲ್ಲ. ಹಾಗಾಗಿ ಸಿಲ್ವರ್ದು ಮಾಡಿಲ್ಲ, ಅಲ್ಲೇ ಬ್ಯಾಲೆನ್ಸ್ ಉಳಿಸಿದ್ದೀನಿ. ಸೊ ಇವತ್ತಿನ ಕೆಲಸ ಇಷ್ಟು. ಸೊ ಚಿಕನ್ ಮಾಡಿ ತಿಂದು ಅದಾದಮೇಲೆ ಬಂದು ಮಾಡಿರೋವಂಥ ಕೆಲಸ ಇದು. ಇವಾಗ 1 ಗಂಟೆ ಆಗಿದೆ, ಆಲ್ರೆಡಿ ಮಲ್ಕೋಬೇಕು, ಟೈಮ್ ಆಗಿದೆ. ಸೊ ಆ ಪಾರ್ಟಿಗೆ ಕರೆಕ್ಟಾಗಿ ನಮಗೆ ಕೈಗೆ ಸ್ಪರ್ಶ ಜ್ಞಾನ ಆಗುತ್ತೆ. ಸೊ ಅಲ್ಲಿ ಕರೆಕ್ಟಾಗಿ ಇದನ್ನು ಇನ್ಸರ್ಟ್ ಮಾಡಿದಾಗ ಕರೆಕ್ಟಾಗಿ ಯೂರಿನ್ ಬರುತ್ತೆ ಹೊರಗಡೆ. ನೆಕ್ಸ್ಟ್ ಬರೋ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಕನ್ನಡದಲ್ಲಿ ಯಾರು ಇಲ್ಲಿವರೆಗೂ ಮಾಡಾಕ್ತಾ ಇರೋವಂಥ ಒಂದು ವಿಡಿಯೋನ ಸ್ಪೈನ್ ಇಂಜುರಿ ಆಗಿ ನಾನು ಫಸ್ಟ್ ಟೈಮ್ ಮಾಡಾಕ್ತಾಯಿದ್ದೀನಿ. ಅದು ಯಾವ ವಿಡಿಯೋ ಅಂತ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.